ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ಕುಂಬಳ ಜಾತಿಯ ತರಕಾರಿಗಳಲ್ಲಿ ಬರುವಂಥ ಕೀಟಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಬೆಳೆಗಳು ಭಾಳ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ನಮಗೆ ಆಕರ್ಷಣೆ ಆಗುವಂಥದ್ದು ಅಂತಂದರೆ ಹಾಗಲಕಾಯಿ. ಯಾವುದೇ ಹಾಗಲಕಾಯಿ ಮುಟ್ಟಿದ್ರೂ ಒಳಗಡೆ ಹುಳ ಆಗಿರುತ್ತೆ, ಅಥವಾ ಹಾಗಲಕಾಯಿ ಕೀಳಬೇಕು ಅಂತೇಳಿ ಮುಂದಿನ ವಾರ ಕೀಳಬೇಕು ಅಂತ ನೀವು ಹೋಗಿದರೆ ಹೋಗೋಷ್ಟೊಳಗೆ ಅದು ಕೆಂಪಾಗಿ ಕೆಳಗೆ ಬಿದ್ದೋಗಿರುತ್ತೆ. ಕಾರಣ ಏಕೆ ಅಂತಂದರೆ ಅದರಲ್ಲಿ ನಮ್ಮ ಹಣ್ಣಿನ ನೊಣ ಬಂದಿರುತ್ತೆ. ಹಾಗಾಗಿ ಅದರ ನಂತರ ಇವಾಗೊಮ್ಮೆ ನಿಮಗೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ನಮ್ಮ ಎಲೆ ತಿನ್ನುವಂಥ ಹುಳ ಅಥವಾ ಕುಡಿ ತಿನ್ನುವಂಥ ಹುಳ ತೊಂದರೆ ಕೊಟ್ಟಿರ್ಬೋದು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ, ಬೇಸಿಗೆ ಸಂದರ್ಭದಲ್ಲಿ ನಮ್ಮ ತ್ರಿಪ್ಸ್ಗಳು, ಇತ್ತೀಚಿನ ದಿನಗಳಲ್ಲಿ ತ್ರಿಪ್ಸ್ಗಳ ಹಾವಳಿ ನಮ್ಮ ಕುಂಬಳ ತರಕಾರಿಗಳಲ್ಲಿ ಭಾಳ ಹೇರಳವಾದ ಹಾನಿಯನ್ನು ಮಾಡ್ತಾ ಇದೆ. ಎಳೆಯ ಪ್ರಾಯದಲ್ಲೇ ಅದು ಹಾನಿ ಮಾಡ್ತು ಅಂತಂದರೆ ನಮಗೆ ಭಾಳಷ್ಟು ಸಂದರ್ಭಗಳಲ್ಲಿ ಬೆಳೆ ಸಂಪೂರ್ಣ ನಾಶ ಆಗಿರುವಂಥ ಸಂದಿಗ್ಧತೆಗಳನ್ನು ನಾನು ನೋಡಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಅದರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರ ನಂತರದಲ್ಲೇ ಇಲ್ಲೊಮ್ಮೆ ನಮ್ಮ ಹಳೆ ಕೀಟಗಳು, ಕುಂಬಳ ದುಂಬಿಗಳು ಅಥವಾ ಕುಂಬಳ ತಿಗಣೆ ಕಾಣಿಸ್ಕೋತವೆ. ಬಟ್ ಅವುಗಳ ನಿರ್ವಹಣೆ ಏನು ಅಷ್ಟು ದೊಡ್ಡ ಕಷ್ಟ ಏನಲ್ಲ. ಪ್ರಮುಖವಾಗಿ ಮೊದಲನೇದು ಅದರಲ್ಲೂ ಪ್ರಮುಖವಾಗಿ ಮಳೆಗಾಲದಲ್ಲಿ ಬೆಳೆ ತಗೋತಾ ಇದ್ದರೆ ಅಂತಂದರೆ ಪ್ರಮುಖವಾಗಿ ನಮ್ಮ ಹಣ್ಣಿನ ನೊಣಗಳು. ಬೇಸಿಗೆನಲ್ಲಿ ನಾವು ಅಥವಾ ಚಳಿಗಾಲದಲ್ಲಿ ಅಥವಾ ಬೇಸಿಗೆನಲ್ಲಿ ಬೆಳೆ ಮಾಡ್ತಾ ಇದ್ದರೆ ಅಂಥ ಸಂದರ್ಭದಲ್ಲಿ ನಮ್ಮ ತ್ರಿಪ್ಸ್ ಮತ್ತು ಬಿಳಿ ನೊಣಗಳು, ಇವುಗಳಿಗೆ ನಾವು ವಿಶೇಷವಾದಂಥ ಆದ್ಯತೆಯನ್ನು ನೀಡಬೇಕಾಗ್ತದೆ. ಅದಕ್ಕೆ ಈ ಕೀಟಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮೊದಲೇ ಈ ಒಂದು ಕುಂಬಳ ಜಾತಿಯ ತರಕಾರಿಗಳನ್ನು ನಾಟಿ ಮಾಡೋದಕ್ಕಿಂತ ಮೊದಲೇ ಅಥವಾ ಬೆಳೆಯೋದಕ್ಕಿಂತ ಮೊದಲೇ ಪ್ರಮುಖವಾಗಿ ನಾವು ತಗೋಬೇಕಾದಂಥ ಕ್ರಮಗಳನ್ನು ತಿಳ್ಕೊಂಡು ನಂತರ ಯಾವ ಕೀಟಗಳು ಪ್ರಾಮುಖ್ಯ ಅನ್ನೋದನ್ನು ತಿಳ್ಕೊಳ್ಳುತ್ತಾ ಪ್ರಯತ್ನ ಮಾಡೋಣ. ಮೊದಲನೇದು, ನಾನು ಈಗಾಗಲೇ ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಟೊಮೆಟೊ ಅಥವಾ ಮೆಣಸಿನಕಾಯಿ ಅಥವಾ ಬದನೆಕಾಯಿನಲ್ಲಿ ಕೂಡ ಹೇಳಿರೋ ರೀತಿ ಕುಂಬಳ ಜಾತಿಯ ತರಕಾರಿಗಳನ್ನು ಬೆಳಿಬೇಕಾದಂಥ ಸಂದರ್ಭಗಳಲ್ಲಿ ನಮ್ಮ ತೋಟದ ಸುತ್ತ, ಮತ್ತು ತೋಟ ತುಂಬ ಅಗಲ ಇತ್ತು ಅಥವಾ ಉದ್ದ ಇತ್ತು ಅಂದರೆ ನಡುವೆನು ಕನಿಷ್ಠ ಒಂದು 20ರಿಂದ 30 ಅಥವಾ 40 ಅಡಿಗೆ ಕನಿಷ್ಠ ಒಂದು ಸಾಲು ಅಥವಾ 2 ಸಾಲು ದಟ್ಟವಾಗಿ ಮೆಕ್ಕೆಜೋಳವನ್ನು, ಮತ್ತು ಅದರ ನಡುವೆ ಸಾಧ್ಯ ಇದ್ದರೆ ಒಂದಷ್ಟು ಕೊತ್ತಂಬರಿ ಮತ್ತು ಮೂಲಂಗಿಯನ್ನು ಹಾಕ್ಕೊಳ್ಳೋದ್ರಿಂದ ಈ ಬೆಳೆ ವೈವಿಧ್ಯತೆಯನ್ನು ನಾವು ಅಲ್ಲಿ ಹೆಚ್ಚು ಮಾಡ್ಕೋತೀವಿ. ಆ ಬೆಳೆ ವೈವಿಧ್ಯತೆ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೈವಿಕ ವೈವಿಧ್ಯತೆ ಆ ಒಂದು ಪರಿಸರದಲ್ಲಿ ಹೆಚ್ಚಾಗುತ್ತೆ. ಅವಕಾಶ ಇದ್ದರೆ ನಾವು ಅದರೊಳಗೆ ನಮ್ಮ ಸಾಸಿವೆಯನ್ನು ಕೂಡ ನಾವು ಹಾಕೋಬೋದು. ಅದು ಕೂಡ ಬೆಳೆ ವೈವಿಧ್ಯತೆಯನ್ನು ಮತ್ತು ಜೈವಿಕ ವೈವಿಧ್ಯತೆಯನ್ನು ಹೆಚ್ಚು ಮಾಡೋದಕ್ಕೆ ಸಹಾಯವನ್ನು ಮಾಡ್ತದೆ. ಇದರಲ್ಲಿ ಬರುವಂಥ ಪ್ರಮುಖ ಕೀಟಗಳು ನಮ್ಮ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚಾನೆಚ್ಚು ನಮ್ಮ ಹಾಗಲಕಾಯಿಗೆ ಹೆಚ್ಚಿನ ಪ್ರಮಾಣದ ಹಾನಿಯನ್ನು ಉಂಟು ಮಾಡುವಂಥದ್ದು. ಅದರ ನಂತರ ಸ್ಥಾನದಲ್ಲಿ ನಮ್ಮ ಸೌತೆಕಾಯಿ ಅಥವಾ ಬೇರೆ ತರಕಾರಿಗಳು ಬರ್ತವೆ. ಹೆಚ್ಚಿನ ಹಾನಿ ನಮಗೆ ಈ ಒಂದು ಹಾಗಲಕಾಯಿನಲ್ಲಿ ಹೆಚ್ಚಾಗಿ ನಮ್ಗೆ ಕಾಣಿಸ್ತದೆ. ಬೇರೆ ತರಕಾರಿಗಳಲ್ಲೂ ಬರುತ್ತೆ, ಅದರ ಪ್ರಮಾಣ ಸ್ವಲ್ಪ ಕಡಿಮೆ. ಆದರೆ ಹಾಗಲಕಾಯಿಗೆ ಅನಿವಾರ್ಯವಾಗಿ ನಾವು ಈ ಒಂದು ಹಣ್ಣಿನ ನೊಣದ ಹಾವಳಿಯನ್ನು ನೋಡ್ತೇವೆ. ಇದು ಬ್ಯಾಕ್ಟ್ರೋಸೆರಾ ಕುಕರ್ಬಿಟೆ ಅನ್ನುವಂಥ ಒಂದು ಕೀಟದಿಂದ ಆಗುವಂಥ ಹಾನಿ. ಇದು ಬರೇ ಒಂದು ಕಾಯಷ್ಟೇ ತಿನ್ನೋದಿಲ್ಲ. ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಹಣ್ಣಿನ ನೊಣಗಳು ಹೆಚ್ಚಾನೆಚ್ಚು ಹಣ್ಣು ಇನ್ನೇನು ಮಾಗ್ತಾ ಇದೆ ಅನ್ನುವಂಥ ಕಾಲದಲ್ಲಿ ಬರ್ತವೆ. ಆದರೆ ನಮ್ಮ ಈ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಬರುವಂಥ ಈ ಹಣ್ಣಿನ ನೊಣ ಬಹುತೇಕ ಸಂದರ್ಭಗಳಲ್ಲಿ ಹೂವಾಡುವ ಅಂತರದಲ್ಲೇ ಇದು ನಮ್ಮ ಹೂಗಳನ್ನು ದಾಳಿ ಮಾಡ್ತದೆ. ಈ ಹೂವಿಗೆ ದಾಳಿ ಮಾಡ್ತು ಅಂತಂದರೆ ಹಾವು ಉದುರು ಹೋಗ್ತದೆ, ಅದು ಕಾಯಿ ಕಚ್ಚೋದೇ ಇಲ್ಲ. ನೊಣ ಮೊಟ್ಟೆ ಇಟ್ಟಂಥ ಜಾಗದಲ್ಲಿ ಒಂದು ಕಪ್ಪು ಚುಕ್ಕೆ ಉಂಟಾಗ್ತದೆ. ತದನಂತರ ಅದರಿಂದ ಒಂದು ಗೋಂದಿನ ರೀತಿ, ಗಮ್ಮನ ರೀತಿ ಅದರಿಂದ ರಸ ಹೊರಗೆ ಸುರಿತಾ ಇರ್ತದೆ. ಭಾಳಷ್ಟು ಸಂದರ್ಭದಲ್ಲಿ ಹಣ್ಣು ಮಾಗೋದಕ್ಕಿಂತ ಮೊದಲೇ ಉದುರು ಹೋಗ್ತದೆ, ಎಳೆ ವಯಸ್ಸದಲ್ಲೇ ಮುದುರು ಹೋಗ್ತದೆ. ಅಥವಾ ಕಾಯಿ ಗಟ್ಟಿಯಾಗಿದ್ದು ಬೆಳೀತಾ ಇತ್ತು ಅಂತಂದರೆ ಅದರಲ್ಲಿ ನಮಗೆ ಒಂದು ರಂಧ್ರ ಕಾಣಿಸ್ತದೆ. ಅದರ ರಂಧ್ರದ ಮುಖಾಂತರವೇ ಈ ಹುಳಗಳು ಕೆಳಗೆ ಬಿದ್ದು ಕೋಶಾವಸ್ಥೆಗೆ ಹೋಗ್ತವೆ. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಈ ಒಂದು ಹಾನಿಗೊಳಗಾದಂಥ ಕಾಯಿಗಳು ಅಥವಾ ಹಣ್ಣುಗಳು ಅವುಗಳ ಶೇಪ್ ಬದಲಾಗಿರುತ್ತೆ. ಅವು ಸಣ್ಣದಾಗಿರ್ತವೆ, ಸೋತ್ಕೊಂಡಿರ್ತವೆ ಅಥವಾ ಡೊಂಕಾಗಿರ್ತವೆ, ಮುಟ್ರಾಗಿರ್ತವೆ. ಭಾಳಷ್ಟು ಇನ್ನೂ ಹಲವಾರು ಸಂದರ್ಭಗಳಲ್ಲಿ ಅವು ಕೊಳೆತು ಅದರಿಂದ ಕೆಟ್ಟ ವಾಸನೆ, ದುರ್ವಾಸನೆ ನಮಗೆ ಬರ್ತಾ ಇರ್ತದೆ. ಇದು ಒಂದು ನಮಗೆ ಈ ಒಂದು
ಕೀಟವನ್ನು ಗುರುತಿಸುವಂಥ ಲಕ್ಷಣ. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ನಾವೇ ಈ ಕೀಟವನ್ನು ಬೆಳೆಸುವಂಥ ಒಂದು ಪ್ರಯತ್ನ ಹೇಗೆ ಅದಕ್ಕೆ ಮಾಡ್ತೀವಿ ಅಂತಂದರೆ, ಈ ರೀತಿಯಾಗೂ ಮಾರುಕಟ್ಟೆಗೆ ಅದು ಸೂಕ್ತವಲ್ಲ ಅಂತೇಳಿ ನಮಗನ್ಸಿದ್ರೆ ಆ ಒಂದು ಹಣ್ಣಿನ ನೊಣಕ್ಕೆ ಹಾನಿಯಾಗಿರುವಂಥ ಕಾಯಿಯನ್ನು ಕಿತ್ತು ಅಲ್ಲೇ ಬಿಸಾಡ್ಬಿಡ್ತೀವಿ ನಮ್ಮ ತೋಟದಲ್ಲೇ. ಅದರಿಂದ ಅದು ಇನ್ನೂ ಬೆಳವಣಿಗೆ ಜಾಸ್ತಿ ಆಗ್ತದೆ, ಅಭಿವೃದ್ಧಿ ಆಗ್ತದೆ. ಅಲ್ಲೇ ನಾವು ಮಾಡದೇ ಇರುವಂಥ ತಪ್ಪು. ಬಹುತೇಕ 80% ರೈತರು, 80-98% ರೈತರುಗಳು ಆ ಹುಳುಗಳ ಬಗ್ಗೆ ಮಾಹಿತಿ ಇಲ್ಲದ ಕಾರಣಕ್ಕೋಸ್ಕರ ಆ ಒಂದು ಮುಟ್ರಾಗಿರುವಂಥ ಕಾಯಿ ಅಥವಾ ಕಾಯಿ ಮಧ್ಯದಲ್ಲಿ ಸೈಜ್ ಸಣ್ಣ ಆಗಿರುವಂಥದ್ದು ಇದು ಮಾರ್ಕೆಟಿಗೆ ಸೂಕ್ತ ಅಲ್ಲ ಅಂತೇಳಿ ಅದನ್ನು ಕಿತ್ಬಿಟ್ಟು ಅಲ್ಲಿ ಬಿಸಾಡ್ಬಿಡ್ತಾರೆ, ಅಥವಾ ಭಾಳಷ್ಟಲ್ಲಿ ಕೀಳೋದೇ ಇಲ್ಲ, ಅದನ್ನು ಅಲ್ಲೇ ಗಿಡದಲ್ಲೇ ಬಿಟ್ಟುಬಿಡ್ತಾರೆ. ಇದರಿಂದ ಏನಾಗ್ತದೆ, ಆ ಸಂಖ್ಯೆ ಹೆಚ್ಚಾಗ್ತದೆ. ಮತ್ತು ಹೆಚ್ಚಾನೆಚ್ಚು ನಿಮ್ಮ ಭಾಗದಲ್ಲಿ ಹಣ್ಣಿನ ನೊಣದ ಹಾವಳಿ ಕುಂಬಳದ ತರಕಾರಿಗಳಲ್ಲಿ ಇದೆ ಅಂತಂದರೆ ಮಳೆಗಾಲದಲ್ಲಿ ಈ ಒಂದು ಬೆಳೆಯನ್ನು ತಗೊಳ್ಳೋದನ್ನು ನೀವು ಕಡಿಮೆ ಮಾಡಬೇಕು. ಏಕೆಂದರೆ ಈ ಕೀಟ ಹೆಚ್ಚಾನೆಚ್ಚು ಮಳೆಗಾಲದಲ್ಲೇ ಹೆಚ್ಚಾಗಿ ಬರ್ತದೆ. ಆ ಕಾರಣಕ್ಕೋಸ್ಕರ ಇದನ್ನು ಆ ಕಾಲದಲ್ಲಿ ಅವಾಯ್ಡ್ ಮಾಡೋದ್ರಿಂದ ಈ ಕೀಟದ ಹಾವಳಿಯನ್ನು ಇದು ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥ ಒಂದು ಹೊಸ ಅಧ್ಯಯನಗಳ ಪ್ರಕಾರ ಏನಂದರೆ, ಸೀಮೆ ಬದನೆಕಾಯಿಗೆ ಗಿಡಕ್ಕೆ ಈ ಒಂದು ಹಣ್ಣಿನ ನೊಣ ಭಾಳ ವಿಶೇಷವಾಗಿ ಆಕರ್ಷಣೆಯನ್ನು ಹೊಂದುತ್ತದೆ. ಅದರ ಮೇಲೆ ಮೊಟ್ಟೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಡ್ತದೆ. ಆದರೆ ಆ ಒಂದು ಸೀಮೆ ಬದನೆಕಾಯಿನಲ್ಲಿ ಈ ಒಂದು ಮರಿಹುಳುಗಳು ಬೆಳೆಯುವುದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಹಾಗಾಗಿ ಯಾವ ಮೊಟ್ಟೆಗಳು ಸೀಮೆ ಬದನೆಕಾಯಿ ಮೇಲೆ ಈ ಹಣ್ಣಿನ ನೊಣ ಇಡ್ತದೆ ಅವು ಆಲ್ಮೋಸ್ಟ್ ಸತ್ತಂಗೆ. ಆ ಕಾರಣ ಒಂದು ರೀತಿ ಭ್ರೂಣ ಹತ್ಯೆ ಅಂತ ಬೇಕಾದರೂ ನಾವು ಅನ್ಬೋದು. ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಈ ಕುಂಬಳ ಜಾತಿಯ ತರಕಾರಿಗಳನ್ನು, ಅದರಲ್ಲೂ ಪ್ರಮುಖವಾಗಿ ಮಳೆಗಾಲದಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ಕನಿಷ್ಠ 10-20 ಸಾಲಿಗೆ ಒಂದು ಸಾಲು ನಾವು ಸೀಮೆ ಬದನೆಕಾಯಿಯನ್ನು ಹಾಕ್ಕೊಂಡ್ರೆ, ಅಥವಾ ನಮ್ಮ ತೋಟದ ಸುತ್ತಲೂ ಹಾಕ್ಕೊಂಡ್ರೆ, ಅಥವಾ ಸುತ್ತಲೂ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂದರೂ ಅಟ್ಲೀಸ್ಟ್ ಅಲ್ಲಲ್ಲಿ ಒಂದು 10 ಗಿಡಕ್ಕೆ ಒಂದು ಅಥವಾ 20 ಗಿಡಕ್ಕೆ ಒಂದು ಈ ಒಂದು ಸೀಮೆ ಬದನೆಕಾಯಿನ ಬಳ್ಳಿಯನ್ನು ಹಾಕ್ಕೊಳ್ಳೋದ್ರಿಂದ ಏನಾಗ್ತದೆ, ಇದು ವಿಶೇಷವಾಗಿ ಆಕರ್ಷಣೆಯನ್ನು ನಮ್ಮ ಹಣ್ಣಿನ ನೊಣಗಳಲ್ಲಿ ಇರುತ್ತೆ. ಆ ಒಂದು ಆಕರ್ಷಣೆಯಿಂದ ಹೆಚ್ಚಿನ ಸಂಖ್ಯೆಯ ಮೊಟ್ಟೆಗಳನ್ನು ಆ ಕಾಯಿಗಳ ಮೇಲೆ ಇದು ಇಡುತ್ತೆ. ಹಾಗಾಗಿ ನಮ್ಮ ಮುಖ್ಯ ಈ ಕುಂಬಳ ಜಾತಿಯ ತರಕಾರಿ ಬೆಳೆಗಳು ಈ ಒಂದು ಕೀಟದ ಹಾವಳಿಗೆ ತುತ್ತಾಗ್ತವೆ. ಎರಡನೇದು, ಈ ಕೀಟಗಳ ಸಂಖ್ಯೆ ಅಭಿವೃದ್ಧಿ ಕಡಿಮೆ ಆಗ್ತದೆ. ಏಕೆ ಅಂತಂದರೆ ಯಾವುದೇ ಒಂದು ಮೊಟ್ಟೆ ಈ ಒಂದು ಸೀಮೆ ಬದನೆಕಾಯಿ ಮೇಲೆ ಇದು ಇಟ್ಟೆ ಅಂದರೆ ಅದರಲ್ಲಿ ಅದು ಬೆಳವಣಿಗೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಅದನ್ನು ಬೆಳೆಸ್ಕೊಳ್ಳೋದ್ರಿಂದ ಭಾಳ ವಿಶೇಷವಾಗಿ ಇದನ್ನು ನಾವು ನಿರ್ವಹಣೆ ಮಾಡಿ, ಇದ್ರ ಜೊತೆಗೆ ನಮಗೆ ಸೀಮೆ ಬದನೆಕಾಯಿಯು ಕೂಡ ನಮಗೆ ಮಾರುಕಟ್ಟೆಗೆ ಲಭ್ಯ ಆಗ್ತದೆ. ಅದು ಕೂಡ ಧಾರಣೆ ಸಾಮಾನ್ಯವಾಗಿ ಹೆಚ್ಚೇ ಇರುತ್ತೆ, ನಷ್ಟವೇನೂ ಆಗೋದಿಲ್ಲ, ಹೆಚ್ಚಿನ ಲಾಭ ನಮಗಿರುತ್ತೆ. ಅದ್ರ ಜೊತೆಗೆ ಈ ಹಣ್ಣಿನ ನೊಣಗಳನ್ನು ಆಕರ್ಷಣೆ ಮಾಡೋದಕ್ಕೆ ಬೆಲ್ಲ ಮತ್ತು ಮೆಲಾಥಿಯನನ್ನು ಸಿಂಪಡಣೆ ಮಾಡೋದ್ರಿಂದ ಆ ಬೆಲ್ಲದ ವಾಸನೆಗೆ ಅದು ಮೆಲಾಥಿಯನ್ ಸಿಂಪಡಣೆ ಇರೋ ಜಾಗಕ್ಕೆ ಹೋಗಿ ಮೆಲಾಥಿಯನನ್ನು ಅದು ಸಂಪರ್ಕಕ್ಕೆ ಬಂದು ಅವು ನಾಶ ಹೊಂದುತ್ತವೆ. ಅದ್ರ ಜೊತೆಗೆ ನಮ್ಮ ಯುಕಲಿಪ್ಟಿಸ್ ಆಯಿಲ್ ಅಥವಾ ಏನು ನೀಲಗಿರಿ ತೈಲ ಅಥವಾ ಸಿಟ್ರೋನೆಲ್ಲಾ ತೈಲ ಅಥವಾ ವಿನೆಗಾರ್, ನಮ್ಮ ಅಸಿಟಿಕ್ ಆ್ಯಸಿಡ್ ಮಾರುಕಟ್ಟೆನಲ್ಲಿ ಭಾಳಷ್ಟು ಜನ ಈಗ ಅಡಿಗೆಗೂ ಬಳಸ್ತಾ ಇದ್ದಾರೆ. ಆ ವಿನೆಗಾರಗಳನ್ನು ಬಳಸ್ಕೊಂಡು, ಅಥವಾ ಏನೂ ಸಿಕ್ಕಲಿಲ್ಲ ಅಂತಂದರೆ ನಮ್ಮ ಮಾರುಕಟ್ಟೆನಲ್ಲಿ ಮಕ್ಕಳುಗಳು ಬಳಸುವಂಥ ಈ ಡೆಕ್ಸ್ಟ್ರೋಸು, ಈ ಆಟಗಾರರು ಸುಸ್ತಾದಾಗ ಅಥವಾ ಹಾಸ್ಪಿಟ್ಲಿನಲ್ಲಿ ರೋಗಿಗಳಿಗೆ ಸುಸ್ತಾದಾಗ ಕೊಡುವಂಥ ಈ ಡೆಕ್ಸ್ಟ್ರೋಸ್ ಏನಿದೆ ಅಥವಾ ಗ್ಲೂಕೋಸ್ ಏನಿದೆ ಅದನ್ನು ಬೆರೆಸಿ ನಾವು ಈ ಸಿಂಪರಣೆಯನ್ನು ಮಾಡಿದಾಗ ಅದಕ್ಕೆ ವಿಶೇಷವಾಗಿ ಈ ಒಂದು ಹಣ್ಣಿನ ನೊಣಗಳು ಆಕರ್ಷಣೆ ಹೊಂದುತ್ತವೆ. ಅವುಗಳನ್ನು ಬಳಸಿ ಒಂದು ಬಟ್ಲಿನಲ್ಲಿ ಈ ಒಂದು ಇದನ್ನು ಇಟ್ಟರೆ ಆ ವಾಸನೆಗೆ ಅಲ್ಲಿ ವಿಶೇಷವಾಗಿ ಆಕರ್ಷಣೆ ಆಗ್ತವೆ. ಆ ಒಂದು ಬಟ್ಟಲಿಗೆ ಈ ಒಂದು ಆಕರ್ಷಣೆಯ ಜೊತೆಗೆ ಸ್ವಲ್ಪ ಕೀಟನಾಶಕವನ್ನು ನಾವು ಮಿಶ್ರಣ ಮಾಡಿಬಿಟ್ಟಿದ್ವಿ ಅಂತಂದರೆ ಅಲ್ಲಿ ಬಂದವು ಅದನ್ನು ಸಂಪರ್ಕಿಸಿ ಸೇವಿಸಿ ನಾಶ ಹೊಂದುತ್ತವೆ, ತನ್ನಿಂತಾನೇ ನಾಶ ಹೊಂದುತ್ತವೆ. ಮತ್ತು ಇನ್ನೊಂದು ಅತ್ಯಂತ ಪ್ರಮುಖವಾಗಿ ನಾವು ಮಾಡಬೇಕಾಗಿರುವಂಥ ಕ್ರಮ ಏನಪ್ಪ ಅಂತಂದರೆ, ಹಾನಿಗೊಳಗಾದಂಥ ಕಾಯಿಗಳನ್ನು ಭಾಳ ವಿಶೇಷವಾಗಿ ಆರಿಸಿ ನಾಶ ಮಾಡಬೇಕು. ನಾನೀಗಾಗಲೇ ನಾವು ಹಣ್ಣಿನ ನೊಣಗಳಲ್ಲಿ ಚರ್ಚೆ ಮಾಡಬೇಕಾದ್ರೆ ಹೇಳಿದ್ದೀವಿ. ಈ ಹಾನಿಗೊಳಗಾದಂಥ ದಾಳಿಗೊಳಗಾದಂಥ ಕಾಯಿಗಳನ್ನು ಮತ್ತು ಕೆಳಗೆ ಬಿದ್ದಂಥ ಕಾಯಿಗಳನ್ನು ಆರಿಸಿ ಒಂದು ಆಳವಾದ ಗುಂಡಿನಲ್ಲಿ ಹಾಕಿ ಅದ್ರ ಮೇಲೆ ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರನ್ನು ಹಾಕೋದು, ಅಥವಾ ಅದೆರಡೂ ಸಿಕ್ಕಲಿಲ್ಲ ಅಂತಂದರೆ ನಮ್ಮ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರನ ಹಾಕಿ ಕನಿಷ್ಠ ಅದ್ರ ಮೇಲೆ 1 ರಿಂದ 1.5 ಅಡಿ ಎತ್ತರದ ಮಣ್ಣನ್ನು ಹಾಕಬೇಕು. ಇಲ್ಲ ಅಂದರೆ ಅದರಿಂದ ಮತ್ತೆ
ನಮ್ಮ ನೊಣಗಳು ಹೊರಗೆ ಬಂದು ಹೊರ ಪ್ರಪಂಚಕ್ಕೆ ಹಾನಿಯನ್ನು ಜಾಸ್ತಿ ಮಾಡ್ತವೆ. ಆ ಕಾರಣಕ್ಕೋಸ್ಕರ ಇದನ್ನು ಮಾಡಬೇಕು. ಅದ್ರ ಜೊತೆಗೆ ನಾಟಿ ಮಾಡೋದಕ್ಕಿಂತ ಮೊದಲೇ ನಮ್ಮ ಮಣ್ಣಿಗೆ ತಿಪ್ಪೆ ಗೊಬ್ಬರದ ಜೊತೆ ಮೆಟ್ರೈಸಿಯಂ ಹಾಕೋದ್ರಿಂದ ಈ ಒಂದು ಮೆಟ್ರೈಸಿಯಂ ಮಣ್ಣಿನಲ್ಲಿ ಇದು ಕೋಶಾವಸ್ಥೆಗೆ ಹೋದಂಥ ಸಂದರ್ಭಗಳಲ್ಲಿ ನೊಣಗಳಾಗದ ರೀತಿ ತಡೆಗಟ್ತವೆ. ನೊಣಗಳು ಆದ್ರೂ ಕೂಡ ಅವುಗಳಿಗೂ ಆ ಸಾಮರ್ಥ್ಯ ಇರೋದಿಲ್ಲ, ಅಥವಾ ಮೊಟ್ಟೆ ಇಡುವ ಸಾಮರ್ಥ್ಯ ಇರೋದಿಲ್ಲ, ಆರುವ ಸಾಮರ್ಥ್ಯ ಇರೋದಿಲ್ಲ, ಅದನ್ನು ಕ್ಷೀಣಿಸ್ತವೆ. ಆ ಥರ ಮಾಡುವಂಥದ್ದು. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹಣ್ಣಿನ ನೊಣಗಳ ನಿರ್ವಹಣೆಗೆ ಇರುವಂಥದ್ದು ಕ್ಯೂಲ್ಯೂರ್ ಅನ್ನುವಂಥ ಒಂದು ಮೋಹಕ ಪದಾರ್ಥ. ಈ ಕ್ಯೂಲ್ಯೂರನ್ನು ಕನಿಷ್ಠ ಎಕರೆಗೆ 10 ಮೋಹಕ ಬಲೆಗಳನ್ನು ಹಾಕಿ ಅದರ ಜೊತೆಗೆ ನಮ್ಮ ಕಾಯಿಗಳು ಮತ್ತು ಹೂಗಳ ಮೇಲೆ ಇವು ಕೂರ್ದ ಹಾಗೆ ಬೆಳೆಗೆ ನಾವು ಅಜರ್ಡಕ್ಟಿನ್ ಅನ್ನುವಂಥ ಸಿಂಪರಣೆಯನ್ನು ಶೇಕಡ 1% ಅಜರ್ಡಕ್ಟಿನನ್ನು 1 ml ಪ್ರತಿ ಲೀಟ್ರಿಗೆ ಹಾಕಿ ಕನಿಷ್ಠ ವಾರಕ್ಕೆ 1 ಸಿಂಪರಣೆಯನ್ನು ಮಾಡ್ಕೋಬೇಕಾಗ್ತದೆ. ಕನಿಷ್ಠ ಇಲ್ಲಿ ನಾವು 4ರಿಂದ 6 ಸಿಂಪರಣೆಗಳನ್ನು ನಾವು ಹೂ ಶುರುವಾದಾಗಿಂದ ಹಿಡಿದು ಕಾಯಿ ಮಧ್ಯಮ ಗಾತ್ರಕ್ಕೆ ಮಧ್ಯಮ ಬೆಳವಣಿಗೆ ಬರೋ ರೀತಿ ವರೆಗೂ ಕೂಡ ನಾವು ಮಾಡಬೇಕಾಗ್ತದೆ. ಹಾಗಾಗಿ ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಮತ್ತು ಇದನ್ನು ಈ ಮೋಹಕ ಬಲೆಗಳನ್ನು ಬಳಸೋದು ಯಾರೋ ಒಬ್ಬರು ರೈತರು ಮಾಡಿದ್ರೆ ಆಗೋದಿಲ್ಲ. ಎಲ್ಲ ರೈತರು ಸೇರಿ ಸಾಮೂಹಿಕವಾಗಿ ಮಾಡಿದ್ರೆ ಇದ್ರ ಪರಿಣಾಮ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತೆ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ನಮ್ಮ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಚಳಿಗಾಲದಲ್ಲಿ ಮತ್ತು ಬೇಸಿಗೆನಲ್ಲಿ ತೊಂದರೆ ಕೊಡುವಂಥ ಕೀಟಗಳಲ್ಲಿ ಪ್ರಮುಖವಾದಂಥದ್ದು ಅಂತಂದರೆ ನಮ್ಮ ಬಿಳಿ ನೊಣ. ಬಿಳಿ ನೊಣಕ್ಕೆ ನಾನೀಗಾಗಲೇ ಹೇಳ್ದಂಗೆ ನಿರ್ವಹಣೆಗೆ ಬೆಳೆ ವೈವಿಧ್ಯತೆಯನ್ನು ಹೆಚ್ಚು ಮಾಡ್ಕೊಳ್ಳೋದು ಮತ್ತು ಬೆಳೆಯ ಸುತ್ತ ಮೆಕ್ಕೆಜೋಳವನ್ನು ಅನಿವಾರ್ಯವಾಗಿ ನಾವು ಹಾಕ್ಕೊಳ್ಳೋದ್ರಿಂದ ಈ ಒಂದು ಬಿಳಿ ನೊಣದ ಹಾವಳಿಯನ್ನು ತಡೆಗಟ್ಟೋದಕ್ಕೆ ಸರಳ ಆಗ್ತದೆ. ಯಾಕೆ ಇದನ್ನು ನಾವು ಪ್ರಮುಖವಾಗಿ ತಡೆಗಟ್ಟಬೇಕು ಚಳಿಗಾಲದಲ್ಲಿ ಇದರಲ್ಲಿ ಅಂದರೆ, ಇದು ನೇರವಾಗಿ ಗಿಡದ ಬೆಳವಣಿಗೆಯನ್ನು ಕಡಿಮೆ ಮಾಡೋದ್ರಿಂದ, ಅದರಲ್ಲೂ ಪ್ರಮುಖವಾಗಿ ರಸ ಇರೋದ್ರಿಂದ ಅದರ ಶಕ್ತಿ ಸಾಮರ್ಥ್ಯವನ್ನು ಕಡೆಗುಂದಿಸೋದ್ರ ಜೊತೆಗೆ ಎಲೆಗಳ ಮೇಲೆ ಮತ್ತು ಕಾಯಿಗಳ ಮೇಲೆ ಈ ಸೂಟಿ ಮೋಲ್ಡ್ ಅಥವಾ ಏನು ಕಪ್ಪು ಬೂಸ್ಟನ್ನು ಹೆಚ್ಚು ಮಾಡುತ್ತೆ. ಅದರಿಂದ ಗುಣಮಟ್ಟ ಮತ್ತು ಮಾರ್ಕೆಟ್ ಮೌಲ್ಯ ಧಾರಣೆ ಎರಡೂ ಕಡಿಮೆ ಆಗ್ತದೆ. ಆ ಕಾರಣಕ್ಕೋಸ್ಕರ ಇದನ್ನು ನಿರ್ವಹಣೆ ಮಾಡಬೇಕು. ಅದ್ರ ಜೊತೆಗೆ ಇದು ಒಂದು ರೋಗವಾಹಕ, ಅದರಲ್ಲೂ ವೈರಾಣುಗಳನ್ನು ಹರಡುವಂಥ ಒಂದು ಪ್ರಮುಖ ಕೀಟ ಆಗಿರೋದ್ರಿಂದ ಇವುಗಳ ಯಾವುದೇ ಸಂದರ್ಭದಲ್ಲೂ ನಮ್ಮ ಬೆಳೆಗಳಿಗೆ ಹಾನಿ ಮಾಡದ ರೀತಿ ನಿರ್ವಹಣೆ ಮಾಡೋಕ್ಕೋಸ್ಕರ ಇದರ ನಿರ್ವಹಣೆ ಅತಿ ಅವಶ್ಯಕವಾಗಿರ್ತದೆ. ಮತ್ತು ಇಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ನಾವು ಮಾಡಬೇಕಾಗಿರುವಂಥ ಇನ್ನೊಂದು ಕ್ರಮ ಏನು ಅಂತಂದರೆ,
ನೀಲಿ ಅಂಟು ಬಲೆಗಳನ್ನು ಹಾಕೊಳ್ಳೋದು ಅತ್ಯಂತ ಪ್ರಮುಖ ಕ್ರಮ. ಅದೇ ರೀತಿ ನಮ್ಮ ಥ್ರಿಪ್ಸ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಹೆಚ್ಚಿನ ಪ್ರಮಾಣದ ಹಾನಿಯನ್ನು ನಮ್ಮ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಮಾಡ್ತದೆ. ಅದರ ಹಾವಳಿ ನಾನು ಈಗಾಗಲೇ ಹೇಳಿದಂಗೆ ಚಳಿ ಮತ್ತು ಬೇಸಿಗೆಗಾಲದಲ್ಲಿ ಭಾಳ ತೀಕ್ಷ್ಣತರವಾಗಿರ್ತದೆ. ಆರಂಭದಲ್ಲೇ ಇವುಗಳು ನಮ್ಮ ಬೆಳೆಗಳನ್ನ ಅಟ್ಯಾಕ್ ಮಾಡ್ತು ಅಂತಂದರೆ ನಮಗೆ ಬೆಳೆ ಎಸ್ಟಾಬ್ಲಿಷ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಆಗ್ತದೆ. ಮತ್ತು ಈ ಒಂದು ಕಾರಣಕ್ಕೋಸ್ಕರ ನಾವು ಇದರ ನಿರ್ವಹಣೆಯನ್ನು ಮಾಡಬೇಕು. ಮೊದಲನೇದು ಒಂದು ಭೂಮಿಗೆ ಗಿಡಗಳು ಸದೃಢ ಆಗೋ ರೀತಿ ಏರಳ ಪ್ರಮಾಣದ ತಿಪ್ಪೆ ಗೊಬ್ಬರ ಮತ್ತು ಮೆಟ್ರೈಸಿಯಂ, ಬೇವಿನ ಹಿಂಡಿ ಮತ್ತು ಎರೆಗೊಬ್ಬರಗಳನ್ನು ಕೊಡೋದ್ರಿಂದ ಇವುಗಳನ್ನು ಇದು ಮಾಡ್ಬೋದು. ಅದ್ರ ಜೊತೆಗೆ ನಾಟಿ ಮಾಡೋದಕ್ಕಿಂತ ಮೊದಲೇ ಅಥವಾ ಬೀಜ ಹಾಕೋದಕ್ಕಿಂತ ಮೊದಲೇ 1 ವಾರ ಅಥವಾ 15 ದಿನ ಮೊದಲೇ ನಾವು ಬೆಳೆ ಸುತ್ತ ಮೆಕ್ಕೆಜೋಳ 2 ಸಾಲು ಮೆಕ್ಕೆಜೋಳ ಮತ್ತು ಮಧ್ಯದಲ್ಲಿ ಅಲಸಂದೆ, ಕೊತ್ತಂಬರಿ ಅಥವಾ ಧನಿಯಾ ಇವುಗಳನ್ನು ಹಾಕೋದು. ಮತ್ತು ಮೂಲಂಗಿಯನ್ನು ಕೂಡ ಹಾಕೋದ್ರಿಂದ ಬೆಳೆ ವೈವಿಧ್ಯತೆ ಇಲ್ಲಿ ಜಾಸ್ತಿ ಆಗ್ತದೆ. ಅದ್ರ ಜೊತೆಗೆ ಸಾಸಿವೆಯನ್ನು ಕೂಡ ನಾವು ಹಾಕ್ಕೊಂಡು ಈ ಪರತಂತ್ರ ಜೀವಿ ಅಥವಾ ಪರಭಕ್ಷಕ ಜೀವಿಗಳು ನಮ್ಮ ಪರಿಸರದಲ್ಲಿ ಬೆಳೆ ಪರಿಸರದಲ್ಲಿ ಹೇರಳವಾಗಿರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಅಂಟು ಬಲೆಗಳನ್ನು ಹಾಕೋಬೇಕು. ನೀಲಿ ಮತ್ತು ಹಳದಿ ಬಣ್ಣದ ಕನಿಷ್ಠ 60 ಸಂಖ್ಯೆಯ ಅಂಟು ಬಲೆಗಳನ್ನು ನಾವು ಹಾಕೋಬೇಕಾಗ್ತದೆ. ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮಗಳು. ಮತ್ತು ಇನ್ನು ಚಳಿಗಾಲದಲ್ಲಿ ಬರುವಂಥ ಇನ್ನೊಂದು ಅತ್ಯಂತ ಪ್ರಮುಖ ಕೀಟ ಅಂತಂದರೆ ನಮ್ಮ ಏನುಗಳು. ಸುಮಾರು 3-4 ಜಾತಿಯ ಏನುಗಳು ನಮ್ಮ ಪರಿಸರದಲ್ಲಿ ಭಾಳ ಇದಾಗಿ ಬರ್ತವೆ. ಇವು ರಸ ಇರುವಂಥ ಕೀಟಗಳಾಗಿದ್ದು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಭಾಳ ಹಾನಿಯನ್ನು ಉಂಟು ಮಾಡ್ತದೆ. ಈ ಒಂದು ಕೀಟಗಳ ನಿರ್ವಹಣೆಗೆ ಈಗಾಗಲೇ ನಾವು ಆರಂಭದಲ್ಲಿ ನಮ್ಮ ಬದಲಿನಲ್ಲಿ ಬಳಸ್ತಾ ಹಾಗೆ ಬೀಜೋಪಚಾರ ಮಾಡದಂಥ ಅಥವಾ ಸಸಿಗಳ ಇವತ್ತಿನ ಸಂಖ್ಯೆಯಲ್ಲಿ ಹೆಚ್ಚಾನೆಚ್ಚು ನಾವು ಸಸಿಗಳನ್ನು ಬಳಸ್ತಾ ಇರೋದ್ರಿಂದ ಸಸಿಗಳಿಗೆ ಬೇರೋಪಚಾರ ಮಾಡಿ ಸಸಿಗಳನ್ನು ನಾಟಿ ಮಾಡುವ 1-2 ದಿನ ಮೊದಲೇ ಅವುಗಳಿಗೆ ಬೇರುಗಳಿಗೂ ಕೀಟನಾಶಕ ಹಾಕಿದಂಥ ದ್ರಾವಣವನ್ನು ಹಾಕಿ ಮತ್ತು ಗಿಡಗಳ ಮೇಲೂ ಕೂಡ ಅದನ್ನು ಸಿಂಪರಣೆಯನ್ನು ಮಾಡಿದ ನಂತರ ಅವುಗಳನ್ನು ನಾಟಿ ಮಾಡೋದ್ರಿಂದ ಈ ಒಂದು ಕೀಟಗಳನ್ನು ಭಾಳ ಪರಿಣಾಮಕಾರಿಯಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೀಟಗಳಿಗೆ ಈ ಒಂದು ಕುಂಬಳ ಜಾತಿಯ ತರಕಾರಿಗಳಲ್ಲಿ ಸಾಧಾರಣವಾಗಿ ಕಂಡುಬರುವಂಥ ಕುಂಬಳ ದುಂಬಿಗಳು ಸಾಧಾರಣವಾಗಿ ನಮಗೆ ಕಾಣಿಸ್ಕೋತಾ ಇರ್ತವೆ. ಕೀಟಗಳು 3 ಬಗೆಯ, ಒಂದು ಕೆಂಪುದು, ಒಂದು ನೀಲಿದು, ಒಂದು ಕಂದು ಬಣ್ಣದ ಈ ದುಂಬಿಗಳು ಸಾಧಾರಣವಾಗಿ ಏನಪ್ಪ ಮಾಡ್ತವೆ ಅಂತಂದರೆ ಎಲೆಗಳನ್ನು ಕೆರೆದು ತಿಂತವೆ. ಇದ್ರ ಮರಿ ಹುಳುಗಳು ಸಾಧಾರಣವಾಗಿ ಬೇರಿನಲ್ಲಿ ಬೆಳೆದ್ರೆ ದುಂಬಿಗಳು ಎಲೆಗಳನ್ನು ಕೆರೆದು ತಿಂದು ಆರಂಭಿಕ ಬೆಳವಣಿಗೆಯನ್ನು ನಷ್ಟ ಕಡಿಮೆಗೊಳಿಸ್ತವೆ. ಈ ಆರಂಭಿಕ ಹಂತದಲ್ಲಿ ಇವುಗಳ ಹಾನಿ ಆಯಿತು ಅಂದರೆ ನಮಗೆ ಬೆಳೆ ಉತ್ಪಾದಕತೆ ಅಥವಾ ಗಿಡದ ಬೆಳವಣಿಗೆಯೇ ಭಾಳ ಕುಂಠಿತಗೊಂಡು ಬೆಳವಣಿಗೆ ಅಥವಾ ಇಳುವರಿ ತುಂಬ ಕಡಿಮೆ ಆಗ್ತದೆ. ಅದೊಂದು ಅತ್ಯಂತ ಪ್ರಮುಖ ಕೀಟ. ಅದೇ ರೀತಿ ಇನ್ನೊಂದು ಕೀಟ ನಮ್ಮ ಕುಂಬಳ ಪತಂಗ ಅಂತೇಳಿ ಕರಿತೀವಿ. ಅದು ಸಾಧಾರಣವಾಗಿ ಎಲೆಗಳನ್ನು ಅದರಲ್ಲೂ ಕುಡಿಗಳನ್ನು ಹೆಚ್ಚಾಗಿ ದಾಳಿ ಮಾಡಿ ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಎಳೆಯ ಪ್ರಾಯದಲ್ಲಿ ಇದು 2-3 ಸಣ್ಣ ಎಲೆಗಳನ್ನು ಗೂಡು ಮಾರು ಹುಳುವಿನ ರೀತಿಯೂ ಸಹ ಇದು ಕೆಲಸ ಮಾಡೋದ್ರಿಂದ ಈ ಒಂದು ಗಿಡದ ಬೆಳವಣಿಗೆ, ಅದರಲ್ಲೂ ಪ್ರಮುಖವಾಗಿ ಕುಡಿಗಳನ್ನೇ ತಿಂದ್ಕೊಂಡಾಗ ಇದ್ರ ಬೆಳವಣಿಗೆ ಭಾಳ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ. ಆ ಕಾರಣಕ್ಕೋಸ್ಕರ ಇದರ ನಿರ್ವಹಣೆ ಅತ್ಯಂತ ಅನಿವಾರ್ಯ ಆಗಿರ್ತದೆ. ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡೋದಕ್ಕೆ ಯಾವುದೇ ಸಂಪರ್ಕ ಕೀಟನಾಶಕಗಳನ್ನು ನಾವು ಬಳಸ್ಬೋದು. ಮತ್ತು ಕೀಟನಾಶಕಗಳನ್ನು ನಾವು ಬಳಸಬೇಕಾದ್ರೆ ನಮ್ಮ ಕುಂಬಳ ಜಾತಿಯ ತರಕಾರಿಗಳಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ಏನಂತಂದರೆ ಇವುಗಳಿಗೆ ಜೇನುನೊಣಗಳ ಅನಿವಾರ್ಯತೆ ಅತ್ಯಂತ ಅವಶ್ಯಕ. ಜೇನುನೊಣಗಳು ಇಲ್ಲಿಲ್ಲ, ಪರಾಗಸ್ಪರ್ಶ ಆಗಲಿಲ್ಲ ಅಂತಂದರೆ ನಮ್ಮ ಕಾಯಿ ಕಚ್ಚುವಂಥ ಪ್ರಮಾಣ ತುಂಬ ಕುಂಠಿತಗೊಳ್ತದೆ. ಮತ್ತು ಕಾಯಿ ಕಚ್ಚಿದ್ರೂ ಅದರ ಬೆಳವಣಿಗೆ ಅಷ್ಟು ಸಮರ್ಪಕವಾಗಿರೋದಿಲ್ಲ. ಆ ಕಾರಣಕ್ಕೋಸ್ಕರ ಜೇನುಗಳಿಗೆ ಹಾನಿಯಾಗದ ರೀತಿ ನಾವು ಕೀಟನಾಶಕವನ್ನು ಬಳಸಬೇಕಾಗ್ತದೆ. ಆದಷ್ಟು ಬಹುತೇಕ ಸಂದರ್ಭಗಳಲ್ಲಿ ನಾವು ಈ ಕೀಟನಾಶಕವನ್ನು ಬಳಸಬೇಕಾದ್ರೆ ತಂಪಾದ ವೇಳೆ, ಮುಂಜಾನೆಯ ವೇಳೆ ಹೇಳ್ತೀವಿ. ಆದರೆ ನಮ್ಮ ಕುಂಬಳ ತರಕಾರಿಗಳಲ್ಲಿ ನಾವು ಆದಷ್ಟು ಸಂಜೆಯ ವೇಳೆ ಈ ಕೀಟನಾಶಕವನ್ನು ಬಳಸೋದು ಅತ್ಯಂತ ಪ್ರಮುಖ. ಏಕೆಂದರೆ ಮುಂಜಾವಿನ ವೇಳೆ ಬೆಳಗ್ಗೆ 10-12 ಗಂಟೆವರೆಗೆ ನಮ್ಮ ಜೇನುಹುಳುಗಳ ಮತ್ತು ಇವುಗಳ ಒಂದು ಉಪಕರಣದ ಸ್ರವಿಸುವ ಕ್ರಮ ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯ ಜೇನುಹುಳುಗಳಿರ್ತದೆ. ಆ ಸಂದರ್ಭದಲ್ಲಿ ಪರಾಗಸ್ಪರ್ಶವೂ ಕೂಡ ಹೆಚ್ಚಾಗಿರ್ತಾ ಇರೋದ್ರಿಂದ ಆ ಸಂದರ್ಭಗಳನ್ನು ನಾವು ಅವಾಯ್ಡ್ ಮಾಡಿ ಈ ಒಂದು ಇದನ್ನು ಇದು ಮಾಡಬೇಕು. ಮತ್ತು
ಜೇನು ಹುಳುಗಳಿಗೆ ಹಾನಿ ಆಗದಂಥ ರಾಸಾಯನಿಕಗಳನ್ನು ನಾವು ಹೆಚ್ಚಾಗಿ ಬಳಸಬೇಕು. ಮತ್ತು ರಾಸಾಯನಿಕಗಳನ್ನು ಆ ಸಂದರ್ಭದಲ್ಲಿ ಬಳಸದೇ ಇರುವಂಥದ್ದಕ್ಕೋಸ್ಕರ ನಾವು ಈ ಸಮಗ್ರ ಪೀಡೆ ನಿರ್ವಹಣೆಗಳ ಕ್ರಮಗಳನ್ನು ಅನಿವಾರ್ಯವಾಗಿ ಬಳಸ್ಕೋಬೇಕಾಗ್ತದೆ. ಒಂದು, ಬೇವಿನ ಹಿಂಡಿ ಮತ್ತು ಎರೆಗೊಬ್ಬರಗಳನ್ನು ಬಳಸ್ಕೊಂಡು ಗಿಡಗಳನ್ನು ಸದೃಢ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಕೆಲವೊಂದಷ್ಟು ಮೆಟ್ರೈಸಿಯಮನ್ನು ನಾವು ಮಣ್ಣಿಗೆ ಹಾಕ್ಕೊಂಡು ಹಣ್ಣಿನ ನೊಣ, ಅದರಲ್ಲೂ ಪ್ರಮುಖವಾಗಿ ಮಳೆಗಾಲದಲ್ಲಿ ಹಣ್ಣಿನ ನೊಣದ ನಿರ್ವಹಣೆಯನ್ನು ಭಾಳ ಸರಳವಾಗಿ ಆ ಕಾಲದಲ್ಲಿ ಮಾಡ್ಕೊಳ್ಳೋದ್ರಿಂದ ಇದರ ನಿರ್ವಹಣೆ ಭಾಳ ಪರಿಣಾಮಕಾರಿಯಾಗಿ ಇರುತ್ತೆ. ಈ ಒಂದು ಕ್ರಮಗಳನ್ನು ಬಳಸೋದು. ಮತ್ತು ಅನಿವಾರ್ಯ ಅನಿಸಿದರೆ ಕೀಟನಾಶಕಗಳ ಬಳಕೆ ಹೂವು ಆಡುವ ಹಂತದಲ್ಲಿ ಅನಿವಾರ್ಯ ಅನಿಸಿದರೆ ಮಾತ್ರ ಆ ಸಂದರ್ಭಗಳಲ್ಲಿ ನಮ್ಮ ಬೇವು ಮೂಲದ ಸಸ್ಯನಾಶಿಗಳು ಅಥವಾ ನಮ್ಮ ಪತಂಗ ಜಾತಿಯ ಅಥವಾ ದುಂಬಿ ಜಾತಿಯ ಕೀಟಗಳಿದ್ದರೆ ಅಂಥ ಸಂದರ್ಭಗಳಲ್ಲಿ ನಾವು ಡೈಪೆಲ್, ಬ್ಯಾಸಿಲಸ್ ತುರಿಂಜಿಯನ್ಸಿಸನ್ನು ಬಳಸೋದ್ರಿಂದ ಈ ಒಂದು ಜೇನು ಹುಳುಗಳು ಕೀಟನಾಶಕಗಳ ಬಾಧೆಗೆ ತುತ್ತಾಗೋದನ್ನು ಕಡಿಮೆ ಮಾಡೋದಕ್ಕೆ ಅವಕಾಶ ಇದೆ. ಇದರ ನಂತರ ಅತ್ಯಂತ ಅನಿವಾರ್ಯ ಅಂದರೆ ರಸ ಇರುವಂಥ ಕೀಟಗಳಿಗೆ ನಾನು ಈಗಾಗಲೇ ಹೇಳ್ದಂಗೆ ಬೆಳೆ ವೈವಿಧ್ಯತೆಯನ್ನು ಹೆಚ್ಚಿಸ್ಕೊಳ್ಳೋದು ನಮ್ಮ ಪರಿಸರದಲ್ಲಿ. ಅದ್ರ ಜೊತೆಗೆ ಅಂಟು ಬಲೆಗಳನ್ನು ಹಾಕೊಳ್ಳೋದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಈ ಎಲ್ಲ ಕ್ರಮಗಳಿಂದ ನಾವು ಈ ಒಂದು ಕೀಟಗಳನ್ನು ಭಾಳ ಸಮರ್ಪಕವಾಗಿ ನಿರ್ವಹಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಈ ಒಂದು ಕುಂಬಳ ಜಾತಿಯ ತರಕಾರಿಗಳ ಬಗ್ಗೆ ವಿವರಗಳನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಥವಾ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿನಲ್ಲಿ ಬೇರೆ ವಿಷಯವನ್ನು ಚರ್ಚೆ ಮಾಡೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು, ತನ್ನಿ ಪರಿವರ್ತನೆ.